ಚಾನಲ್. ಇವತ್ತು ನಾನು ಬೆಳಿಗ್ಗೆ ನಂತರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಅಂದರೆ ಆಲ್ಮೋಸ್ಟ್ 11:30 ಆಗ್ತಾ ಬಂದಿದೆ. ನನ್ನ ಮಗಳು ಇವಾಗಷ್ಟೇ ಮಲಗಿದ್ದಾಳೆ. ಸೊ ಅವಳು ಮಲಗಿದ ಟೈಮಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮುಗಿಸ್ಕೋತೀನಿ. ಪಾತ್ರೆ ತೊಳೆಯೋದೆಲ್ಲ ಆಗಿದೆ, ಮನೆ ಗುಡಿಸೋದು ಕೆಲಸ ಅಂದರೆ ಎಲ್ಲ ರೂಮ್ ಆಗಿದೆ, ಬರೀ ಹಾಲ್ ಮತ್ತು ಕಿಚನ್ ಪೆಂಡಿಂಗ್ ಇದೆ. ಸೊ ಅದನ್ನು ಮುಗಿಸ್ಕೋಬೇಕು. ಹಾಗೂ ಇವತ್ತು ನಿಮ್ಮ ಜೊತೆ ನಾನು ಒಂದು ಫುಡ್ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಆಲ್ಮೋಸ್ಟ್ ಬೇರೆ 2 ರೂಮನ್ನು ಯಾವತ್ತೂ ಮೊದಲಿಗೆ ಗುಡಿಸಿ ಒರೆಸಿ ಇಡ್ತೇನೆ. ಹಾಲ್ ಮತ್ತು ಕಿಚನನ್ನು ಮಾತ್ರ ಲಾಸ್ಟಿಗೆ ಪೆಂಡಿಂಗ್ ಇಡ್ತೇನೆ. ಯಾಕೆಂದರೆ ನನ್ನ ಮಗಳು ಆವಾಗ ಏನಾದರೂ ತಿಂತಾ ಇರ್ತಾಳೆ, ಅಲ್ಲಲ್ಲಿ ಬಿಸಾಡಿರ್ತಾಳೆ. ಸೊ ಅದನ್ನು ಅವಳು ಮಲಗಿದ ಮೇಲೇ ನಾನು ಹಾಲ್ ಕಿಚನ್ ಎರಡನ್ನು ಕ್ಲೀನ್ ಮಾಡ್ಕೋತೇನೆ. ಸ್ವಲ್ಪನೂ ಶಬ್ದ ಮಾಡದೆ ಮೆಲ್ಲನೆ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಅವಳೇನಾದರೂ ಒಂಚೂರು ಸೌಂಡ್ ಆಗಿಬಿಟ್ರೆ ಸಾಕು, ಎದ್ಬಿಡ್ತಾಳೆ, ಮತ್ತು ಅವಳು ಮಲಗಲಿಕ್ಕೆ ಕೇಳೋದಿಲ್ಲ. ಅದಕ್ಕೋಸ್ಕರ ನಾನು ಮನೆಯನ್ನು ಡೈಲಿ ಗುಡಿಸ್ತೇನೆ, ಆದರೆ ಮಾಪ್ ಮಾತ್ರ ಆಲ್ಟರ್ನೇಟಿವ್ ಡೇ ಅಲ್ಲಿ ಮಾಡ್ತೇನೆ. ಬಿಕಾಸ್ ಚಿಕ್ಕ ಮಗು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನಂದು ಅಡ್ಜಸ್ಟ್ಮೆಂಟ್ ನೋಡಿಬಿಟ್ಟು ನಾನು ಮಾಪ್ ಮಾಡ್ತೇನೆ. ಹಾಗೆ ಬರೋ ತಕ್ಷಣ ನನ್ನ ಮಗಳು ಎದ್ದು ಬಿಟ್ಟಿದ್ದು ನೋಡಿ ಅವಳು ಹಾಯ್ ಮಾಡ್ತಿದ್ದಾಳೆ. ಈಗ ಕ್ಯಾಮರಾ ನೋಡಿದ ತಕ್ಷಣ ಅವಳು ಹಾಯ್ ಮಾಡ್ತಾಳೆ. ಸೊ ಈಗ ನಾನು ಅಡುಗೆನೂ ಮಾಡಬೇಕು. ಅವಳಿಗೆ ನಾನು ತಿನ್ಲಿಕ್ಕೆ ಕೊಡ್ತೇನೆ. ತಿನ್ಲಿಕ್ಕೆ ಕೊಟ್ಬಿಟ್ಟು ಪಕ್ಕಂತ ಅಡುಗೆ ಮಾಡ್ತೇನೆ. ನಿಮಗೂ ರೆಸಿಪಿ ಶೇರ್ ಮಾಡ್ತೇನೆ, ಬನ್ನಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಜೀರಾ ರೈಸ್ ಮಾಡ್ತಿದ್ದೇನೆ. ಅದಕ್ಕೆ ನಾನು 2 ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ, ಹಾಗೂ 2 ಚಮಚದಷ್ಟು ಜೀರಿಗೆ, 2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ ಲವಂಗ, ಹಾಗೂ ಸ್ವಲ್ಪ ಏಲಕ್ಕಿ, ಮತ್ತು 2 ರಿಂದ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಹಾಗೂ ಇಲ್ಲಿ ನಾನು 1.5 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೇನೆ. ಮೊದಲಿಗೆ ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಗೂ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ. ನಂತರ ನಾನು ತಗೊಂಡಿರುವ ಎಲ್ಲ ಸ್ಪೈಸಸ್ ಹಾಕ್ಕೋತಾ ಇದ್ದೇನೆ. ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಹಾಗೂ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೋತೀನಿ. ನಂತರ ಅದಕ್ಕೆ ನಾನು ಕಟ್ ಮಾಡಿರುವ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋತೀನಿ. ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದರಿಂದ ನೀರುಳ್ಳಿನೂ ಬೇಗ ಸಾಫ್ಟ್ ಆಗುತ್ತೆ. ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತಗೊಂಡಿರುವ 1.5 ಕಪ್ಪಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 1.5 ಕಪ್ಪಿಗೆ ಅದೇ ಗ್ಲಾಸಲ್ಲಿ 3 ಕಪ್ಪಷ್ಟು ನೀರನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಉಪ್ಪು ಆವಾಗಲೇ ಹಾಕಿದ್ದೇನೆ, ಜಾಸ್ತಿ ಏನು ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಇದನ್ನು ಪ್ಲೇನಾಗಿ ತಿನ್ನಲ್ಲ, ಏನಾದರೂ ಸೈಡ್ ಗ್ರೇವಿ ಜೊತೆನೇ ತಿಂತೇವೆ. ಅದಕ್ಕೋಸ್ಕರ ಇವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದಕ್ಕೆ 3 ವಿಸಿಲ್ ಕೂಗಿಸ್ಕೋತೇನೆ. ಇವಾಗ ಜೀರಾ ರೈಸ್ ರೆಡಿ ಆಗಿದೆ. ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತೇನೆ, ನೋಡುವ ಹೇಗೆ ಬಂದಿದೆ ಅಂತ. ವಾರೆ ವಾ,
ಚೆನ್ನಾಗಿ ಬಂದಿದೆ ನೋಡಿ. ಜೀರಿಗೆ ಪರಿಮಳ ಅಂತೂ ಸೂಪರಾಗಿ ಬರ್ತಾ ಇದೆ. ನನಗಂತೂ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ, ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಪಟ್ ಅಂತ ಈಗ ಊಟ ಮಾಡಬೇಕು. ರೈಸ್ ಜೊತೆಗೆ ನಾನು ಮೊಟ್ಟೆ ಕರಿನೂ ಮಾಡಿದ್ದೆ, ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ. ನೋಡಿ, ವಾ ಸೂಪರ್ ಆಗಿದೆ. ಬೇಗನೆ ಊಟ ಮಾಡಬೇಕು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆಯಲ್ಲ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. See you.